ಎಲ್ಲರಿಗೂ ನಮಸ್ಕಾರ. ಏನು ಈ ಒಂದು ಟಿ.ಬಿ. ಜಯಚಂದ್ರ ಸಾಹೇಬ್ರಿಗೆ ಕಡೆಗಣನೆ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಇವತ್ತು ಅವ್ರ ಪರವಾಗಿ ನಾವು ಈ ಒಂದು ಪ್ರೆಸ್ ನೋಟನ್ನು ಮಾಡ್ತಾ ಇದ್ದೀವಿ. ಈಗಾಗಲೇ ನೀವೆಲ್ಲ ನೋಡ್ತಾ ಇದ್ದೀರಾ ಏನಾಗ್ತಾ ಇದೆ ಅಂತೇಳಿ. ಯಾಕಂತಂದರೆ ಈಗ ಹಲ್ಲಿರೋರಿಗೆ ಕಡಲೆ ಕೊಟ್ಟು ಹಲ್ಲಿ ಇಲ್ಲದೆ ಇರೋರಿಗೆ ಕಡಲೆ ಕೊಡ್ತಾ ಇದ್ದಾರೆ. ಇದೊಂದು ಗಾದೆ ಕೇಳಿದ್ದೀರಾ ನೀವು. ನಮಗೆ ಸಚಿವ ಸ್ಥಾನ ಬೇಡ, ನಮ್ಗೆ ಆ ಸ್ಥಾನ ಬೇಡ ಅಂತೇಳಿ ಬಿಟ್ಟೋಗೋರಿಗೆಲ್ಲ ಕರೆದು ಕೊಡ್ತಾ ಇದ್ದಾರೆ. ಮೇಲ್ಬಿದ್ದು ನಾವು ಮಾಡ್ತಾ ಇದೀವಿ, ನಾವು ಮೇಲ್ಬಿದ್ದು ಹೋಗ್ತಾ ಇದೀವಿ ಅಂತ ಅಂದ್ಬಿಟ್ಟು ಕಡೆಗಣಿಸ್ತಾ ಇದ್ದಾರೆ ನಮ್ಮ ಸಾಹೇಬ್ರನ್ನ. ದಯವಿಟ್ಟು ನಾನು ಹೇಳೋದು ಕೇಳಿಸ್ಕೊಳ್ಳಿ, ನಿಮಗೆ ಕೈ ಮುಗಿದು ಕೇಳ್ಕೊಂತ ಇದ್ದೀನಿ. ಟಿ.ಬಿ. ಜಯಚಂದ್ರ ಸಾಹೇಬ್ರು ಈಗಿನೇನು ಇನ್ನೊಂದು ಸ್ವಲ್ಪ ದಿನ ಬಂದರೆ 50 ವರ್ಷ ಪೂರ್ತಿ ಮಾಡ್ತಾರೆ. 50 ವರ್ಷದಲ್ಲೂ ಯಾವುದೇ ಪಕ್ಷದಿಂದ ಆಗಲಿ ನಮ್ಮ ಸಾಹೇಬ್ರು ಬಂದಿಲ್ಲ. 50 ವರ್ಷದಲ್ಲೂ ಕಾಂಗ್ರೆಸ್ ಪಕ್ಷದಿಂದಾನೇ ನಮ್ಮ ಸಾಹೇಬ್ರು ಕಂಟಿನ್ಯೂ ಮಾಡ್ಕೊಂಡು ಯಾವುದೇ ಪಕ್ಷಕ್ಕೆ ಹೋಗ್ದಂಗೆ ಇವತ್ತು ಬಂದಿರೋದು. ಹಾಗೆ ಆರೋಗ್ಯ ಸಮಸ್ಯೆ ಆಗಿರ್ಬೋದು, ಆಮೇಲೆ ನಮ್ಮ ಇದರಲ್ಲಿ 3,000 ಅನುದಾನ ತಗೊಂಡ್ಬಂದಿದ್ದಾರೆ. 3,000 ಕೋಟಿ ಅನುದಾನ ಇವತ್ತಿನವರೆಗೂ. ಆಮೇಲೆ 3,000 ಎಕರೆ ಇಂಡಸ್ಟ್ರಿಯಲ್ ಏರಿಯಾ ತಗೊಂಡ್ಬಂದಿದ್ದಾರೆ, ನಮ್ಮ ಎಲ್ಲ ಯುವಕರಿಗೆ ಅನುಕೂಲ ಆಗಲಿ ಅಂತೇಳಿ. ಆಮೇಲೆ ಇಂಥ ಒಬ್ಬ ಹಿರಿಯ ಮುತ್ಸದ್ದಿಯನ್ನ ನೀವು ಕಡೆಗಣಿಸಿದ್ರೆ ಮುಂದೊಂದು ದಿನ ನೀವೇ ಇದಕ್ಕೆ ಉತ್ತರ ಕೊಡಬೇಕಾಗತ್ತೆ. ನಾವೆಲ್ಲರೂ ಸೇರಿ ಒಂದು ಪಾದಯಾತ್ರೆ ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದು ಡಿಸೈಡ್ ಮಾಡಿದ್ವಿ. ಆದರೆ ಎಲ್ಲೋ ಒಂದು ಕಡೆ ಒಂದು ಪ್ರೆಸ್ ಮೀಟ್ ಮಾಡಿ ಅದಾದ ನಂತರ ಆಗಿಲ್ಲ ಅಂದರೆ ಮುಂದುವರಿರಿ ಅಂತ ಹೇಳಿದಕ್ಕೆ ನಾವು ಇವತ್ತು ಪ್ರೆಸ್ ಮೀಟ್ ಮಾಡ್ತಾ ಇದ್ದೀವಿ. ನಮ್ಮ ಸಾಹೇಬರು ಈಗ ಮೇಕೆದಾಟು ವಿಚಾರದಲ್ಲಿ ನಮ್ಮ ಡಿ.ಕೆ. ಶಿವಕುಮಾರ್ ಅವರು ಏನು ಮೇಕೆದಾಟು ಇದು ನೀರಾವರಿ ತಗೊಂಡಿದ್ದಾರೋ ಆ ಇದರಲ್ಲಿ ನಮ್ಮ ಸಾಹೇಬರು ಕೂಡ ತುಂಬಾ ನಾಲೆಡ್ಜ್ ಇದ್ದಾರೆ. ಅವ್ರಿಗೆ ಯಾವುದೇ ಸಂಪುಟ ಕೊಡ್ಲಿ, ಯಾವುದೇ ಮಂತ್ರಿ ಕೊಡ್ಲಿ, ನಿಭಾಯಿಸುವಂತಹ ಶಕ್ತಿ ಅವರಲ್ಲಿದೆ. ದಯವಿಟ್ಟು ನಮ್ಮ ಟಿ.ಬಿ. ಜಯಚಂದ್ರ ಸಾಹೇಬರಿಗೆ ಒಂದು ಮಂತ್ರಿ ಸ್ಥಾನವನ್ನ ಕೊಟ್ಟು ಒಂದು ಬೆಲೆ ಗೌರವವನ್ನ ನೀವು ಕಾಂಗ್ರೆಸ್ ಪಕ್ಷದವರು ಉಳಿಸ್ಕೊಳ್ಬೇಕು ಅಂತೇಳಿ ನಾನು ನಿಮ್ಮ ಮೂಲಕ ಒತ್ತಾಯ ಮಾಡ್ತಾ ಇದ್ದೀನಿ. ನಮಸ್ಕಾರ. ಏನು ಇವತ್ತು ಪ್ರೆಸ್ ಮೀಟ್ ಕರೆದಿರೋ ಉದ್ದೇಶ ಅಂತಂದರೆ, ನಮ್ಮ ಟಿ.ಬಿ. ಜಯಚಂದ್ರ ಸಾಹೇಬ್ರಿಗೆ ಮಂತ್ರಿ ಸ್ಥಾನ ಸಿಕ್ಕಿಲ್ಲ. ಅವರು 7 ಬಾರಿ ಶಾಸಕರಾಗಿ 3 ಬಾರಿ ಮಂತ್ರಿ ಆದಂಥವ್ರು, ತುಂಬ ಸೀನಿಯರ್ ಇದ್ದಾರೆ, ತುಂಬ ಅನುಭವಿಸ್ತಿದ್ದಾರೆ. ಅವ್ರಿಗೆ ಕಡೆಗಣಿಸಿರೋದು ನಮಗೆ ತುಂಬ ದುಃಖ ಆಗ್ತಿದೆ. ಯಾಕೆಂದರೆ ನಮ್ಮ ತಾಲೂಕು ತುಂಬ ಅಭಿವೃದ್ಧಿ ಆಗಬೇಕು. ಮತ್ತು ಅವ್ರಿಗೆ ಮಿನಿಸ್ಟರ್ ಕೊಟ್ಟು ತುಮಕೂರು ಉಸ್ತುವಾರಿ ಕೊಟ್ಟಲ್ಲಿ ನಮ್ಮ ಶಿರಾ ತಾಲೂಕನ್ನ ಡಿಸ್ಟಿಕ್ ಮಾಡ್ಬೋದು, ಜಿಲ್ಲೆ ಮಾಡ್ಬೋದು. ಆ ಉದ್ದೇಶದಿಂದ ನಾವೆಲ್ಲ ಶಿರಾ ತಾಲೂಕಿನ ಜನತೆಯರು ಇದನ್ನು ಕೇಳಬೇಕು. ಯಾಕೆಂದರೆ ನಮ್ಮ ಶಿರಾ ಜಿಲ್ಲೆ ಆಗಬೇಕು. ಮುಖ್ಯವಾಗಿ ಅವ್ರು ಮಿನಿಸ್ಟರ್ ಆಗೋದ್ರಿಂದ ನಮ್ಗೆ ಏನು ಅನುಕೂಲ ಅಂತಂದರೆ ಶಿರಾ ಜಿಲ್ಲೆ ಆದರೆ ತುಂಬ ಅಭಿವೃದ್ಧಿ ಆಗುತ್ತೆ. ತುಂಬ ರೈತರುಗಳಿಗೆ ಆಗಲಿ, ನಮ್ಮ ಟೌನಲ್ಲಾಗಲಿ ತುಂಬ ಇಂಪ್ರೂವ್ಮೆಂಟ್ ಬರುತ್ತೆ. ದಯವಿಟ್ಟು ನಾನು ಹೈಕಮಾಂಡಿಗೆ ಮನವಿ ಮಾಡ್ತೀನಿ, ಹಿರಿಯರಾದಂಥ ನಮ್ಮ ಟಿ.ಬಿ. ಜಯಚಂದ್ರ ಸಾಹೇಬ್ರಿಗೆ ಕೊಡಬೇಕು ಅಂತ ಕೇಳ್ಕೊತೀನಿ. ಏನು ನಮ್ಮ ಡಿ.ಕೆ. ಶಿವಕುಮಾರ್ ಸಾಹೇಬ್ರು ಎಣ್ಣೆ ಪಟ್ಟಿ ಮಾಡ್ತಿದ್ದಾರೆ, ಯುವಕರಿಗೆ ಆದ್ಯತೆ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ಯುವಕರಿಗೆ ಆದ್ಯತೆ ಕೊಟ್ಟಲ್ಲಿ ಇನ್ನೂ ತುಂಬಾ ಪೋಸ್ಟ್ಗಳಿದಾವೆ, ಇನ್ನೂ ಖಾಲಿ ಇದಾವೆ. ಅದರಲ್ಲಿ ನಮ್ಮ ಟಿ.ಬಿ. ಜಯಚಂದ್ರ ಸಾಹೇಬ್ರಿಗೆ ಒಂದು ಅನುಕೂಲ ಮಾಡ್ಕೊಡ್ಬೇಕು ಅಂತ ಬಿಟ್ಟು ನಾನು ಕೇಳ್ಕೊಂತೀನಿ. ಥ್ಯಾಂಕ್ ಯು. ಏನೇನೋ ಮಾಡಿದೆ, ಬೆಳಿಗ್ಗೆ ರಾತ್ರಿ ಎಲ್ಲ ವಾಕ್ ಮಾಡಿದೆ, ಬೆಳಿಗ್ಗೆ ರಾತ್ರಿ ಎಲ್ಲ ಮೆಡಿಸನ್ ತಗೊಂಡೆ, ಆದ್ರೂ ನನ್ನ ದೇಹದಲ್ಲಿರೋ ಸಕ್ಕರೆ ಹತೋಟಿಗೆ ಬರ್ತಿಲ್ಲ ಅಂದ್ರೆ ಯಾಕ್ರಿ ಯೋಚನೆ ಮಾಡ್ತೀರಾ? ಚೀನಿ ಶುಗರ್ ಆಮ್ಲನ 3 ತಿಂಗಳು ನಿರಂತರವಾಗಿ ತಗೊಳ್ಳಿ, ನಿಮ್ಮ ದೇಹದಲ್ಲಿರೋ ಸಕ್ಕರೆ ಖಂಡಿತವಾಗ್ಲೂ ಹತೋಟಿಗೆ ಬರುತ್ತೆ. ಆಮೇಲೆ ನಾನೇ ಬಂದು ನಿಮ್ಮನ್ನ ಭೇಟಿ ಮಾಡ್ತೀನಿ. ಎಷ್ಟೇ ದುಡ್ಡಿದ್ರೂ ಆಯುಷ್ನ ಕೊಂಡ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಆರೋಗ್ಯ ಸರಿ ಇದ್ರೆ ಆಯುಷ್ ಗಟ್ಟಿಯಾಗಿರುತ್ತೆ. ಆರೋಗ್ಯ ಸರಿ ಇರಬೇಕು ಅಂತಂದ್ರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ. ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ, ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್, ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ. ಜೀನಿ ಪರಿಶುದ್ಧ ನೀರು, ಮದುವೆ ಸೇರಿದಂತೆ ಇತರೆ ಸಮಾರಂಭಗಳಿಗೆ ಹೋಲ್ಸೇಲ್ ದರದಲ್ಲಿ ಮಿನರಲ್ ವಾಟರ್ ಲಭ್ಯ. ಸೂಪರ್ ಮಾರ್ಕೆಟ್, ಹೋಟೆಲ್, ರೆಸ್ಟೋರೆಂಟ್ಗಳಿಗೂ ಜೀನಿ ಮಿನರಲ್ ವಾಟರ್ ಸರಬರಾಜು ಮಾಡಲಾಗುತ್ತೆ. ಈ ಕೂಡಲೇ ಸಂಪರ್ಕಿಸಿ 7624931166.